ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮೇಕೆ ತಲಕಾಲು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಹೆಲ್ದಿ ರೆಸಿಪಿ. ಇದರಲ್ಲಿ ಜಾಸ್ತಿ ಜಡ್ಡಿನಂಶ ಇರೋಲ್ಲ. ತಲೆಕಾಲು ಸಾಂಬಾರಲ್ಲಿ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಮತ್ತು ಕಾಳುಮೆಣಸು, ಸ್ವಲ್ಪ ಹಳದಿ ಪೌಡರ್ನ ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಳ್ಬೇಕು ಇದನ್ನು, ಈರುಳ್ಳಿ ಖಾರನ. ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಗಸಗಸೆ, ಅದಕ್ಕೆ 1 ಸ್ಪೂನಷ್ಟು ಎಳ್ಳು ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ರುಬ್ಕೊಳ್ಬೇಕು, ನೆನೆಸ್ಬಿಟ್ಟು ಒಂದು 5 ನಿಮಿಷ. ಅದಾದಮೇಲೆ ಸುಮಾರು 1.5 kg ತಲೆಕಾಲು ಇದೆ. ಇದನ್ನು ಸುಮಾರು ಒಂದು 3 ಸರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಲೀಟ್ರಷ್ಟು ನೀರನ್ನ ಹಾಕಿ ಸುಮಾರು 4 ವಿಷಲ್ ಹಾಕಿಸ್ಕೊಳ್ತೀನಿ. ಇದನ್ನು ತಲೆಕಾಲು ಆಗಿರೋದ್ರಿಂದ ನೀವು 4 ಹಾಕಿಸಿದ್ರು ಆಯ್ತದೆ, 5 ಹಾಕಿಸಿದ್ರು ಆಗುತ್ತೆ. ಚೆನ್ನಾಗಿ ಬೆಂದಿರಬೇಕು ಅದು ಕುಕ್ಕರಲ್ಲೇ. ನಾನು 4 ವಿಷಲ್ ಹಾಕಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ ತಲೆಕಾಲು. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಈರುಳ್ಳಿ ಖಾರನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬೇಯಿಸ್ಕೊಂಡಿದ್ವಲ್ಲ ತಲೆಕಾಲು, ಅದನ್ನು ಸೋದಿಸ್ಕೊಂಡು ಆಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಖಾರದಲ್ಲಿ ಚೆನ್ನಾಗಿ ಮಟನ್ನ ಹುರ್ಕೊಳ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿಡಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಮಟನ್ ಸಾಂಬಾರು ಪುಡಿ, ಅದಕ್ಕೆ ಒಂದೇ ಒಂದು ಟೊಮಟನ ಆಡ್ ಮಾಡಿದ್ದೀನಿ, ರುಬ್ಬಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇವಾಗ ನಾವು ತಲೆಕಾಲು ಬೇಯಿಸಿದ್ವಲ್ಲ ಅದರ ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕಾಯಿ ಮತ್ತು ಗೋಡಂಬಿ ಗಸಗಸೆ ಎಲ್ಲ ಆಡಿಸಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತಲೆಕಾಲು ಸಾಂಬಾರು ಅತಿ ಗಟ್ಟಿನೂ ಇರಬಾರ್ದು, ತೆಳುವಾಗಿದ್ದರೆ ಟೇಸ್ಟಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಕಟ್ಟಷ್ಟು ಸಣ್ಣದಾಗಿ ಹೆಚ್ಚಿ ಮೆಂತ್ಯ ಸೊಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತಲೆಕಾಲು ಸಾಂಬಾರು ರುಚಿ ಮತ್ತಷ್ಟು ಹೆಚ್ಚುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಮಟನ್ ಸಾಂಬಾರಲ್ಲೆಲ್ಲ ಜಡ್ಡು ಬಿಟ್ಕೊಳ್ಳುತ್ತೆ. ಸೊ ತಲೆಕಾಲು ಸಾಂಬಾರಲ್ಲಿ ಈ ಥರ ಜಡ್ಡು ಬಿಟ್ಕೊಳ್ಳಲ್ಲ ನೋಡಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ತಲೆಕಾಲು ಸಾಂಬಾರು ಈಸಿಯಾಗಿ ರೆಡಿ ಆಯಿತು. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.